ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಇವತ್ತಿನ ಟಾಪಿಕ್ ಬಂದು ಜನರಲ್ ಆಗಿ ಮಾತಾಡೋಣ. ಇವಾಗ ಏನು ನಡೀತಾ ಇದೆ, ಸೊ ನಾವು ನೋಡ್ತಾ ಇದ್ದೀವಿ ಟಿ ವಿ ಆಗಲಿ ಮೀಡಿಯಾದಲ್ಲಿ ಏನು ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ಬ್ಲಾಗ್ ಬಂದು. ಸೊ ಇವತ್ತಿನ ಟಾಪಿಕ್, ಸೊ ಐ ಥಾಟ್ ಆಫ್ ಟೇಕಿಂಗ್ ದರ್ಶನ್ ಸರ್ ಆ್ಯಸ್ ದ ಟಾಪಿಕ್. ಓಕೆ, ಸೊ ದರ್ಶನ್ ಸರ್ ಅನ್ನೋದು ಜಸ್ಟ್ ಮೀಡಿಯಾದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದಷ್ಟೇ. ಅವ್ರನ್ನ ಬಿಟ್ಟು ಬೇರೆ ಯಾರೇ ಆಗಿದ್ದರೂ ನನ್ನ ಮಾತು ಏನು ಇದೆ ಅದೇ ಸೇಮ್ ಇರ್ತಾಯಿತ್ತು. ಓಕೆನಾ? ಸೊ ಮೊದಲಿಗೆ ಏನು ಹೇಳಬೇಕು ಅಂದ್ಕೊತಾ ಇದ್ದೀನಿ ಅಂದರೆ, ನೀವು ಎಷ್ಟೇ ಎತ್ತರದ ಪೊಸಿಷನ್ಸ್ಗೆ ಹೋಗ್ತಾ ಇದ್ರೆ, ಸೆಲೆಬ್ರಿಟಿ ಆಗಿರ್ಬೋದು, ನೀವೊಂದು ಪೊಲಿಟಿಷಿಯನ್ ಆಗಿರ್ಬೋದು, ಒಂದು ನೋನ್ ಫೇಸ್, ಜನರಿಗೆ ತುಂಬ ಗೊತ್ತಿರೋ ಫೇಸು, ನೀವು ತುಂಬ ರೆಕಗ್ನೈಸ್ ಆಗಿರೋರು ಅಂದರೆ ನೀವು ತುಂಬಾ ಹುಷಾರಾಗಿರಬೇಕು. ಕರೆಕ್ಟ್ ಅಲ್ವಾ? ನಾನು ಹೇಳೋದು ವೆರಿ ಫಸ್ಟ್ ಪಾಯಿಂಟು. ಬಿಕಾಸ್ ನಿಮ್ಮನ್ನ ಒಂದು ರೋಲ್ ಮಾಡೆಲ್ ಆಗಿ ನಾವು ನೋಡ್ತಾ ಇರ್ತೀವಿ, ಹಾಗೆಯೇ ನಿಮ್ಮನ್ನೇ ಫಾಲೋ ಮಾಡ್ತಾ ಇರ್ತೀವಿ. ಸೊ ಹಾಗಿರುವಾಗ ಮತ್ತು ನಿಮಗೆ ಫ್ಯಾನ್ ಫಾಲೋವರ್ಸ್ ಬೇರೆ ತುಂಬ ಜಾಸ್ತಿ ಇರ್ತಾರೆ. ಸೊ ಈ ಥರ ಎಲ್ಲ ಇರುವಾಗ ನಾವು ಹೇಗೆ ನಮ್ಮ ಜೀವನವನ್ನು ನೋಡ್ಕೋಬೇಕು ಅಂದರೆ, ಇನ್ನೊಬ್ಬರು ನಮ್ಮ ಮೇಲೆ ಬೆರಳಿಟ್ಟು ಏನು ಮಾತಾಡಬಾರ್ದು. ಆ ಥರ ಫುಲ್ ಕಾನ್ಷಿಯಸ್ ಆಗಿ ನೀವು ಒಂದು ಜೀವನನ ಸಾಗಿಸ್ಬೇಕಾಗತ್ತೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್, ಅದು ಗೊತ್ತು. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನರು ಯಾವಾಗಲೂ ಅಷ್ಟೇ, ಮೀಡಿಯಾನೂ ಅಷ್ಟೇ. ಓಕೆ, ದರ್ಶನ್ ಅವರು ಒಂದು 9 ಒಳ್ಳೆ ಕೆಲಸ ಮಾಡಿಬಿಟ್ಟು ಒಂದು ತಪ್ಪು ಕೆಲಸ ಮಾಡಿದ್ರೆ ಆ ತಪ್ಪು ಕೆಲಸನೇ ಪಿನ್ ಪಾಯಿಂಟ್ ಮಾಡಿ ಅದನ್ನೇ ಝೂಮ್ ಮಾಡಿ ತೋರಿಸ್ತಾ ಇರ್ತಾರೆ ಹೊರತು ಆ 9 ಒಳ್ಳೆ ಕೆಲಸಗಳನ್ನ ಹೇಳಲ್ಲ. ಅದು ಒಂದು ಪಾಯಿಂಟ್. ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಇವಾಗ ದರ್ಶನ್ ಸರ್ದು ಇನ್ನೊಂದು ಏನು ಹೇಳಬೇಕಂದ್ರೆ, ಒಬ್ಬ ಹೀರೋ ಆಗಿ ಇನ್ನೊಬ್ಬ ಹೀರೋಗೆ ಸಪೋರ್ಟ್ ಮಾಡುವಂಥದ್ದು ಅದು ತುಂಬಾ ಒಳ್ಳೆ ಗುಣ ಅಂತ ನಾನು ಹೇಳ್ತೀನಿ. ಈಗ ಅವ್ರ ರೆಫರೆನ್ಸ್ ಇಲ್ಲ ಅವ್ರ ಬ್ಯಾನರ್ ಕೆಳಗಡೆ ಎಷ್ಟು ಜನ ಹೀರೋಗಳು ಬಂದಿದ್ದಾರೆ. ಉದಾಹರಣೆಗೆ ಇವಾಗ ಬುಲೆಟ್ ಪ್ರಕಾಶ್ ಅವ್ರ ಮಗ ಆಗಿರ್ಬೋದು, ಅವ್ರು ತೀರೋದ್ರು, ಆದರೆ ಅವ್ರ ಫ್ಯಾಮಿಲಿಗೆ ಒಂದು ಸಪೋರ್ಟಾಗಿ ಇವ್ರು ನಿಂತಿದ್ದಾರೆ ಕೂಡ. ಹಾಗೆಯೇ ಅವ್ರಿಗೆ ರಕ್ಷಕ್ ಅನ್ನೋರು ಯಾರು ನಾವು ಬಿಗ್ ಬಾಸಲ್ಲಿ ನೋಡಿದ್ವಿ, ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡುವಂಥದ್ದು. ಸೇಮ್ ಅದೇ ಥರ ಇವಾಗ ಗರಣಿ ಮನೆ ಮಾಡಿದ್ರು ಅವರು, ದರ್ಶನ್ ಸರ್, ಚಿಕ್ಕಣ್ಣ ಅವರಾಗಿರ್ಬೋದು, ಆಮೇಲೆ ತುಂಬ ಜನ ಹೀಗೆ. ಸೊ ನಾನು ಹೇಳೋದು, ತುಂಬ ಜನಕ್ಕೆ ಆ್ಯಕ್ಟ್ರೆಸ್ ಆದರೆ ರಚಿತಾ ರಾಮ್ ಅವರಾಗಿರ್ಬೋದು, ತುಂಬ ಜನ ಅವ್ರ ಬ್ಯಾನರಲ್ಲಿ ಬಂದು ಇವಾಗ ಟಾಪ್ ಮೋಸ್ಟ್ ಇದರಲ್ಲಿ ಇದ್ದಾರೆ. ಸೊ ಹೀಗಿರುವಾಗ ನಾವು ಎಲ್ಲವನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಅದೊಂದು ವಿಷಯ ದರ್ಶನ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ತುಂಬಾ ಒಳ್ಳೆಯವರು, ಕೋಪಷ್ಟು ಸ್ವಲ್ಪ ಶಾರ್ಟ್ ಟೆಂಪರ್, ಓಕೆ ಒಪ್ಕೊಳ್ಳೋಣ, ಬಟ್ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇದು ಒಂದು ಮಾಡಬಾರ್ದಾಗಿತ್ತು, ಅನ್ಫಾರ್ಚುನೇಟ್ ಇಟ್ ಇಸ್ ಆಗಿದೆ. ಆದಷ್ಟು ಬೇಗ ಹೊರಗೆ ಬರಬೇಕು ಅವರು, ಇದೇ ನಾನು ಕೇಳೋದು. ಇನ್ನೂ ಒಂದು ಏನು ಮಾತಾಡಬೇಕು ಅಂದರೆ, ಓಕೆ, ಸೊ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ದರ್ಶನ್ ಸರ್ ಅವ್ರ ಬಗ್ಗೆ ಅಂತಂದರೆ, ಓಕೆ, ಇವಾಗ ಒಂದು ಕೇಸ್ ಆಯಿತು, ಯಾರು ರೇಣುಕಾ ಸ್ವಾಮಿ ಅಂತ ಯಾರು ಹೇಳಿದ್ರು, ಅವ್ರ ಕೇಸ್ ಆಯಿತು, ಇಟ್ ಇಸ್ ಓಕೆ, ಅದು ನಡೀತಾ ಇದೆ. ವೈ ಆರ್ ಯು ಟೇಕಿಂಗ್ ಸಮ್ ಅದರ್ ಕೇಸ್? ಬೇರೆ ಎಲ್ಲ ಯಾಕೆ ಅವ್ರ ಮ್ಯಾನೇಜರ್ ಅಪ್ಸ್ಕೊಂಡಾದ್ರೆ ನಿಮಗೆ ಏನಕ್ಕೆ ಬೇರೆ ವಿಷಯಗಳನ್ನ ಕೆದಕ್ತಾ ಇದ್ದೀರಾ? ಇಷ್ಟು ದಿನ ಇಲ್ಲದೆ ಇರೋದು ಬೇರೆ ಯಾರು ಮಾಡೇ ಇಲ್ವಾ? ಹಾಗಿದ್ರೆ ಎಲ್ಲ ಪೊಲಿಟಿಷಿಯನ್ಸ್ಗೂ ಫ್ರಮ್ ದ ಡೇ 1 ಟಿಲ್ ಹಿಯರ್ ಒಬ್ಬರೇ ಮ್ಯಾನೇಜರ್ ಇದ್ದಾರೆ. ಸಿ, ಕೆಲವೊಂದೆಲ್ಲ ಬೆಳಕಿಗೆ ಬರುತ್ತೆ, ಕೆಲವೊಂದೆಲ್ಲ ಹಾಗೆ ಮುಚ್ಚೋಗ್ಬಿಡುತ್ತೆ. ನಾನು ಹೇಳ್ತಾ ಇರಲ್ಲ, ಎಲ್ಲರೂ ಇರ್ತಾರೆ. ಇವಾಗ ಎಲ್ಲರೂ ಯಾರು ತುಂಬ ಒಳ್ಳೆಯವರು, ಹೈ ಪೊಸಿಷನ್ಲಿರೋರು, ಯು ಕೆನಾಟ್ ಟೆಲ್ ಲೈಕ್ ದಟ್ ಅಲ್ವಾ? ಎಲ್ಲರೂ ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರೋರು ಇದ್ದೇ ಇರ್ತಾರೆ. ಬಟ್ ವೈ ದರ್ಶನ್ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆ ಎಲೆಕ್ಷನ್ಸ್ ಎಲ್ಲ ಮುಗೀತು, ರಿಸಲ್ಟ್ಸ್ ಎಲ್ಲ ಬಂತು, ಎಲ್ರಿಗೂ ಪೊಸಿಷನ್ಸ್ ಎಲ್ಲ ಸಿಕ್ತು, ಅದಾದಮೇಲೆ ಯಾರೋ ದರ್ಶನ್ನೇ ಬೇಕು ಅಂತ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಒಪಿನಿಯನ್ನು.
ಹಾಗಾಗಿ ಒಂದು ಕೇಸ್ನ ರಿಸಾಲ್ವ್ ಮಾಡಿ. ವೈ ಆರ್ ಟೇಕಿಂಗ್ ಅಪ್ ಸಮ್ ಅದರ್ ಕೇಸಸ್ ಆ್ಯಂಡ್ ಎಗೇನ್ ಯು ಆರ್ ಡಿಗ್ಗಿಂಗ್? ಬೇಡ, ಮಾಡಬೇಡಿ. ಸಿ, ಒಂದು ಒಪ್ಕೋತೀನಿ, ಅವ್ರು ತಪ್ಪು ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾಡಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ, ಅದ್ರ ಪ್ರಾಯಶ್ಚಿತ್ತ ಅವ್ರಿಗೂ ಇರುತ್ತೆ. ಹಾಗೆ ನಾವು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೋಡಬೇಕು ಅಲ್ವಾ. ಒಬ್ಬ ಸೆಲೆಬ್ರಿಟಿಯಾಗಿ ಅವ್ರು ಆ ಥರ ಆ ಪರಿಸ್ಥಿತಿಲಿರೋದು ತುಂಬಾ ಕಷ್ಟ ನೋಡೋದಕ್ಕೆ. ಸೊ ಅವ್ರು ಬೇಗ ಬರಬೇಕು ಅನ್ನೋದೇ ಇಷ್ಟ. ಹಾಗೆಯೇ ಅವ್ರಿಗೆ ತಪ್ಪು ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲ. ಸಿ, ಇವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಇವಾಗ ಸಿ ನಾವು ಇಟ್ ಈಸ್ ದ ಪೀರಿಯಡ್ ದಟ್ ಅವ್ರಿಗೆ ಗೊತ್ತಾಗ್ತಾ ಇದೆ, ಓ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಇವಾಗ ಆಲ್ಮೋಸ್ಟ್ ಅರಿವಾಗಿದೆ ಅಂತ ಅಂದ್ಕೊಳ್ಳೋಣ. ಸೊ ತುಂಬ ಅದು ಕಂಟಿನ್ಯೂ ಆಗೋದು ಬೇಡ, ಆದಷ್ಟು ಬೇಗ ಹೊರಗೆ ಬರಲಿ. ಒಂದು ಚಾನ್ಸು ಆ ಥರ ಕೊಡಬೇಕು, ಆದಷ್ಟು ಬೇಗ ಹೊರಗೆ ಬರಲಿ ಅನ್ನೋದೇ ನನ್ನ ಒಂದು ಆಸೆ ಕೂಡ. ನಾವು ದರ್ಶನ್ ಸರ್ಗೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ ಅಂತ ಅಲ್ಲ, ಆ ಪೊಸಿಷನಲ್ಲಿ ಯಾವುದೇ ಸೆಲೆಬ್ರಿಟಿ ಆಗಲಿ, ಯಾರೇ ಆಗಲಿ, ಸಿ ಎಲ್ಲರೂ ಒಂದು ಮಾಡೇ ಮಾಡಿರ್ತಾರೆ ಒಳ್ಳೆ ಕೆಲಸ. ಅಷ್ಟಿಲ್ಲದೆ ಅವ್ರು ಆ ಮಟ್ಟಕ್ಕೆ ಹೋಗೋದು ಇದೇ ಇಲ್ಲ. ಒಳ್ಳೆ ಕೆಲಸದ ಜೊತೆಗೆ ಏನಾದರೂ ಒಂದು ಈ ಥರ ಇದ್ದೇ ಇರುತ್ತೆ ನೋಡಿ. ನಾನು ಬರೀ ಇವರೇ ಅಂತ ಹೇಳ್ತಲ್ಲ, ಈವನ್ ಪೊಲಿಟಿಷಿಯನ್ಸ್ ಎಲ್ಲರೂ ಮಾಡ್ತಾರೆ. ಬೇಕು ಅಂತ ಈ ಒಂದು ಪಾಯಿಂಟಲ್ಲಿ ಇವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಅದು ಬೇಕು ಅಂತ ಯಾರೋ ಮಾಡಿಸ್ತಿರೋ ಥರನೇ ಇದೆ. ಸೊ ಅದರಿಂದ ಆದಷ್ಟು ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು ಅನ್ನೋದಷ್ಟೇ ನಾವು ಬಯಸೋದು. ಹಂಗನ್ಬಿಟ್ಟು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಕೊಲೆ ಮಾಡಿದ್ದಾರೆ, ಇಟ್ಸ್ ರಾಂಗ್. ಬಟ್ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡೋಕ್ಕೆ ಹೋದರೆ ಆ ವ್ಯಕ್ತಿಗೆ ಇವ್ರ ಫ್ಯಾಮಿಲಿ ಬಗ್ಗೆ ಅಥವಾ ಏನೇನೋ ಮೆಸೇಜ್ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ಹೇಳಿ. ಇವಾಗ ಅವರು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿದ್ರು, ಸತ್ತೋಗಿರೋ ವ್ಯಕ್ತಿ ಅಭಿಮಾನಿ ಆದಮೇಲೆ ಎಷ್ಟಿರಬೇಕು ನಿಮ್ಮ ಲೆವೆಲ್ ಆಫ್ ಟಾಕ್? ಇವಾಗ ನಾವು ಅಭಿಮಾನಿ ಆದರೂ ವೈ ವಿ ವಿಲ್ ಗೋ ಇನ್ ಟು ದೇರ್ ಪರ್ಸ್ನಲ್ ಮ್ಯಾಟರ್? ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಲ್ವಾ, ನನ್ ಆಫ್ ಹಿಸ್ ಬಿಸ್ನೆಸ್. ಯಾಕೆ ಹೋಗ್ಬೇಕು ಅವರು? ಫಸ್ಟ್ ಆಫ್ ಆಲ್ ಅವ್ರು ಹೇಗಾದರೆ ಇರಲಿ, ಲೆಟ್ ಹಿಮ್ ಬಿ ವಿತ್ ವಿಜಯಲಕ್ಷ್ಮಿ ಮ್ಯಾಮ್ ಅವ್ರು, ನೀವು ಪವಿತ್ರ ಅವ್ರ ಜೊತೆ. ಇದು ಅವ್ರು ಎಂಟೈರ್ಲಿ ಇಟ್ಸ್ ಹಿಸ್ ಪ್ರೈವೇಟ್ ಪರ್ಸ್ನಲ್ ವಿಷಯ. ಅದಕ್ಕೆ ನಾವು ಯಾಕೆ ಇಂಟರ್ಫಿಯರ್ ಆಗಬೇಕು? ಮೋರ್ ಓವರ್ ಅವ್ರಿಗೆ ಏನಕ್ಕೆ ಏನೇನೋ ಮೆಸೇಜಸ್ ಮಾಡಬೇಕು ಅಲ್ವಾ? ಸಿ, ನಾನು ಹೇಳೋದು, ಹಾವು ಹುತ್ತದಲ್ಲೇ ಆರಾಮಾಗಿ ಅದ್ರ ಪಾಡ್ಗೋದಿರುತ್ತೆ. ನಾವು ಕೆಣ್ಕೋ ತನಕ ಯಾಕೆ ಕೆಣ್ಕೋ ಕೆಲಸ ಮಾಡ್ಬೇಕು? ನಾವು ನಮ್ಮ ಪಾಡಿಗೆ ನಮ್ಮ ಬಿಸ್ನೆಸ್, ನಮ್ಮ ಲೈಫ್ ಏನಿದೆ, ನಮ್ಮ ಓನ್ ಬಿಸ್ನೆಸ್ ಏನಿದೆ ಅದನ್ನ ನೋಡ್ಕೊಂಡು ಹೋಗಿದ್ದಿದ್ರೆ ಇವತ್ತು ಅವ್ರ ಪ್ರಾಣ ಉಳಿದಿರೋದ? ಯಾಕೆ ಬೇಕು ನಿಮಗೆ? ಯಾಕೆ ಬೇಕು? ಅದನ್ನೇ ಹೇಳೋದು. ದಯವಿಟ್ಟು ಕೆತ್ಕಕ್ಕೆ ಹೋಗಬೇಡಿ, ಏನು ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಎಷ್ಟಿದೆ ಅಷ್ಟನ್ನು ನೋಡ್ಕೊಳ್ಳಿ. ಮೀಡಿಯಾದವ್ರಿಗಾಗಲಿ ಯಾರಿಗೇ ಆದರೂ ನನ್ನ ರಿಕ್ವೆಸ್ಟ್, ಪ್ಲೀಸ್. ಈವನ್ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರ ಕೆರಿಯರ್ಗೆ ಏಟಾಗತ್ತೆ, ಎಲ್ಲನೂ ಯೋಚನೆ ಮಾಡಬೇಕು. ಎಲ್ಲ ಪರ್ಸ್ಪೆಕ್ಟಿವಿಂದನೂ ನಿಮ್ಗೇನೋ ನ್ಯೂಸ್ ಸಿಕ್ತು, ಏನೋ ಪಬ್ಲಿಷ್ ಮಾಡ್ತೀನಿ, ದಿನ ಬೆಳಗಾದರೆ ಇವ್ರನ್ನೇ ತೋರಿಸ್ತೀನಿ, ಇವ್ರನ್ನೇ ಹೈಲೈಟ್ ಮಾಡ್ತೀನಿ, ಏನಿಲ್ಲ ಅದರಲ್ಲಿ, ಏನು ಸಿಗಲ್ಲ ನಿಮಗೆ ಅದರಲ್ಲಿ. ನಾಟ್ ಇಟ್ ಆಲ್ ಗುಡ್. ಸೊ ಅದರಿಂದ ಸ್ಟಾಪ್ ಮಾಡಿ, ಏನಾದರೂ ಒಳ್ಳೆ ವಿಷಯಗಳನ್ನ ತೋರಿಸಿ ಮಾಧ್ಯಮದಲ್ಲಿ, ಸೊ ದಟ್ ಎಲ್ರಿಗೂ ಹೆಲ್ಪ್ ಆಗೋ ಥರ. ಇದನ್ನೇನು ಡ್ರ್ಯಾಗ್ ಮಾಡಿ ಎತ್ತಿ ಸುತ್ತಿ ಪವಿತ್ರ ಅವ್ರ ಮೇಲೆ ಆಗಲಿ, ದರ್ಶನ್ ಸರ್ ಮೇಲೆ ಆಗಲಿ ಇದೇ ತೋರಿಸ್ತಾ ಇದ್ರೆ ಏನು ಸಮಾಜಕ್ಕೆ ಏನು ಸಿಗಲ್ಲ. ನಿಮಗೆ ಪಬ್ಲಿಸಿಟಿ ಸಿಗ್ಬೋದೋ ಏನೋ, ಏನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ದಿನ ಬೆಳಗಾದರೆ ಇದೇ ಬರ್ತಾ ಇದ್ರೆ. ಸೊ ದಯವಿಟ್ಟು ಅದಕ್ಕೆ ಕಮ್ಮಿ ಮಾಡಿ, ಒಳ್ಳೆ ವಿಷಯಗಳನ್ನ ತೋರಿಸಿ, ಸಾಧ್ಯ ಆದಷ್ಟು ಮನೆಯವರೆಲ್ಲರೂ ಅದನ್ನು ಕುತ್ಕೊಂಡು ನೋಡೋ ಥರ ಇರಬೇಕು. ಥ್ಯಾಂಕ್ ಯು.